ರಾಜ್ಯದಲ್ಲಿ ಡ್ರಗ್ಸ್ ಜಾಲ ಬಗೆದಷ್ಟು ಪಾತಾಳಕ್ಕೆ ಹೋಗ್ತಾ ಇದೆ. ಇವತ್ತು ಮತ್ತೋರ್ವ ವ್ಯಕ್ತಿ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಸ್ಟಾರ್ ನಟಿಯರ ವಿಚಾರಣೆ ಹೇಗಿತ್ತು, ಡ್ರಗ್ಸ್ ಕೇಸ್ನಲ್ಲಿ ಇವತ್ತು ಯಾರೆಲ್ಲ ಏನೇನಂದ್ರು, ಯಶ್ ಹಾಗೂ ಶಿವಣ್ಣ ಕೊಟ್ಟ ಖಡಕ್ ಸಂದೇಶ ಏನು, ಇಲ್ಲಿದೆ ನೋಡಿ. A1 ಆರೋಪಿಯಿಂದ ಜಾಮೀನಿಗಾಗಿ ಅರ್ಜಿ. ಜಾಮೀನು ಸಿಗುವ ಭರವಸೆಯಲ್ಲಿ ರಾಗಿಣಿ ಲಾಯರ್. ನಟಿ ರಾಗಿಣಿ ಹಾಗೂ ಸಂಜನಾ ಗರ್ಲಾನಿ ವಿಚಾರಣೆ ಮಾಡದ ಅಧಿಕಾರಿಗಳು ಸಾಕ್ಷಿಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದಾರೆ. ಈ ನಡುವೆ ಕಾಟನ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ನ ಮೊದಲನೇ ಆರೋಪಿ ಶಿವಪ್ರಕಾಶ್ ಇನ್ನೂ ಕೂಡ ನಾಪತ್ತೆಯಾಗಿದ್ದು, ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನಿಗಾಗಿ ಎನ್ಡಿಪಿಎಸ್ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಈ ನಡುವೆ ನಟಿ ರಾಗಿಣಿ ಲೀಗಲ್ ಅಡ್ವೈಸರ್ ರವಿಶಂಕರ್ ಮಾತನಾಡಿ, ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆಪಾದನೆ ಇದೆಯೇ ಹೊರತು ಆಕೆ ಅಪರಾಧಿ ಅಲ್ಲ. ಆ ಕಾರಣದಿಂದ ಆಕೆಗೆ ಖಂಡಿತ ಬೈಲ್ ಸಿಕ್ಕೇ ಸಿಗುತ್ತೆ. ಮೋರೋವರ್ ಶಿ ಇಸ್ ಲೇಡಿ. ಆಕೆನ ನಿರ್ದೋಷಿ ಅಂತಾನೆ ತೀರ್ಮಾನಿಸಬೇಕು. ಇನ್ವೆಸ್ಟಿಗೇಷನ್ ಪ್ಯಾರಲ್ ನಡೀತಾ ಇರಬೇಕು. ಮತ್ತೆ ಆಕೆ ಬಂದು ಮಾರಾಟ ಮಾಡ್ತಾ ಇದ್ದಾರೆ ಅಂತ ತಗೊಳ್ತಾ ಇದ್ದಾರೆ ಅಂತೇಳಿ ತಗೊಳ್ತಾ ಇದ್ದಾರೆ, ಮೆಡಿಕಲ್ ರಿಪೋರ್ಟ್ ಬರಬೇಕು. ಮೆಡಿಕಲ್ ರಿಪೋರ್ಟ್ ಪ್ರೆಸೆಂಟ್ ಮಾಡಿದಾರಾ? ಇಲ್ಲ. ಮತ್ತೆ ಮೂರನೇದೇನು, ಆಕೆ ಬಂದ್ಬಿಟ್ಟು ಆ ಮಾದಕ ವಸ್ತುಗಳನ್ನ ಬೇರೆ ಅವರಿಗೆ ಮಾರ್ತಾ ಇದ್ದಾರೆ ಅನ್ನೋದು ಆರೋಪ. ಅದ್ರ ಬಗ್ಗೆ ಏನೋ ಸಾಕ್ಷ್ಯಾಧಾರಗಳಿದೆಯಾ? ಇಲ್ಲ. ಸೊ ಆ ಕಾರಣದಿಂದ ಬೈಲ್ ಸಿಕ್ಕೇ ಸಿಗುತ್ತೆ. ಸುರಿಯೋ ಮಳೆಯಲ್ಲೂ ಸಿಸಿಬಿ ರೇಡ್. ಯಾರಿಗೆ ಇದೆ ಶೇಖ್ ಫಾಜಿಲ್ ಲಿಂಕ್? ಈ ನಡುವೆ ಮಂಗಳವಾರ ರಾತ್ರಿ ಸುರಿದ ಮಳೆ ನಡುವೆ ಸಿಸಿಬಿ ಅಧಿಕಾರಿಗಳು ಡ್ರಗ್ಸ್ ಜಾಲ ಹಿಡಿದು ಸುತ್ತಾಡಿದ್ರು. ಜಯನಗರದಲ್ಲಿರುವ ಶೇಖ್ ಫಾಜಿಲ್ ಎಂಬಾತನ ಮನೆ ಮೇಲೆ ರೇಡ್ ಮಾಡಿದ್ರು. ಆದರೆ ಶೇಖ್ ಫಾಜಿಲ್ ಮನೆಯಲ್ಲಿ ಇರಲಿಲ್ಲ. ಈತ ಶ್ರೀಲಂಕಾದ ಕೊಲಂಬೋದ ಕ್ಯಾಸಿನೋ ಏಜೆಂಟ್ ಎನ್ನಲಾಗಿದೆ. ಇವತ್ತು ಶೇಖ್ ಫಾಜಿಲ್ ಪತ್ನಿ ಹಾಗೂ ಆತನ ಸಹೋದರ ವಕೀಲ ಕುಮಾರ್ ಗೌಡ ಜೊತೆಗೆ ಸಿಸಿಬಿ ಕಚೇರಿಗೆ ಆಗಮಿಸಿದ್ರು. ನಿನ್ನೆ ನೈಟು ಅವರ ವೈಫನ್ನ ಮತ್ತೆ ಅವರ ಬ್ರದರ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ನಾವು ನಿನ್ನೆ ನೈಟು ಬಂದು ಅವರಿಗೆ ಒಂದು ಅಂಡರ್ಟೇಕಿಂಗ್ ಕೊಟ್ಬಿಟ್ಟು ನೈಟ್ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಿದ್ವಿ. ವಿತ್ ದ ಕಂಡೀಷನ್ ದಟ್ ಅವ್ರನ್ನ ಮತ್ತೆ ನಾವು ಪ್ರೊಡ್ಯೂಸ್ ಮಾಡಬೇಕು ಬೆಳಗ್ಗೆ. ಶೇಖ್ ಅವರ ಬ್ರದರ್ನ ಆರೋಪಿ ಅಲ್ಲ, ಶೇಖ್ ಆರೋಪಿ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರು ಹೇಳೋದು ಎನ್ಕ್ವೈರಿ ಕರ್ಕೊಂಬನ್ನಿ ವಕೀಲರೆ, ನಾವು ವಿಲ್ ಟೇಕ್ ಅಪ್ ಎ ಡಿಸಿಷನ್ ಅಂತೇಳಿ. ಅವ್ರು ಸಿಕ್ಕ ತಕ್ಷಣ ನಾವು ಸರೆಂಡರ್ ಮಾಡ್ತೀವಿ. ಈ ನಡುವೆ ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ ಸಿಟಿ ರವಿ, ಈಗ ಬಂಧನ ಆಗಿರುವವರು ಆರೋಪಿಗಳು ಅಷ್ಟೇ, ಅಪರಾಧಿಗಳಲ್ಲ. ಪೊಲೀಸರು ಬಂಧಿಸಿದ ಮಾತ್ರಕ್ಕೆ ಅಪರಾಧಿಗಳಾಗಲ್ಲ, ಕೋರ್ಟ್ ಹೇಳಬೇಕು ಅನ್ನುವ ಮೂಲಕ ಪ್ರಚಾರಕ್ಕೆ ಬಂದಿದ್ದ ನಟಿಯರ ಪರ ಬ್ಯಾಟ್ ಬೀಸಿದ್ದಾರೆ. ಈಗ ಫೋಟೋ ತೆಗೆಸ್ಕೊಳ್ಳೋದು, ಮತ ಹಾಕೋದು, ಪ್ರಚಾರಕ್ಕೆ ಬರೋದು ಅವ್ರವ್ರದ ಅಭಿಪ್ರಾಯ. ಯಾರುವೆ ಈ ಪ್ರಕರಣ ಬೆಳಕಿಗೆ ಬರೋದಕ್ಕೆ ಮುಂಚೆ ಅವರು ಆಪಾದಿತರೂ ಆಗಿರಲಿಲ್ಲ. ಈಗಲೂ ನ್ಯಾಯಾಲಯ ತೀರ್ಮಾನ ಮಾಡಬೇಕು ಅವರು ಅಪರಾಧಿ ಹೌದೋ ಅಲ್ವೋ ಅಂತ. ಆಪಾದಿತರೂ ಆಗಿರಲಿಲ್ಲ. ಆಪಾದಿತರೂ ಅಲ್ಲದೆ ಇದ್ದಾಗ ಆಗ ಫೋಟೋ ತೆಗೆಸ್ಕೊಂಡಿದ್ದು, ಪ್ರಚಾರಕ್ಕೆ ಬಂದಿದ್ದು ತಪ್ಪು ಅಂತ ನಾನು ಹೇಳುತ್ತೇನೆ. ತುಮಕೂರಿನಲ್ಲಿ ಮಾತನಾಡಿದ ಸಚಿವ ನಾರಾಯಣಗೌಡ, ಇವರು ಡ್ರಗ್ಸ್ ಬಿಸಿನೆಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಎಂದಿದ್ದಾರೆ. ಇನ್ನು ಚಾಮರಾಜನಗರದಲ್ಲಿ ಮಾತನಾಡಿರುವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ, ಯಾರಾದರೂ ಸರಿ, ಯಾವ ರಂಗದವರಾದರೂ ಸರಿ, ಸಾಫ್ಟ್ ಕಾರ್ನರ್ ಇಲ್ಲ ಎಂದಿದ್ದಾರೆ. ಅತ್ತ ಕೊಡಗಿನಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಅಪ್ಪಚ್ಚು ರಂಜನ್, ಸಚಿವರು ಶಾಸಕರಿದ್ರೂ ಒದ್ದು ಒಳಗೆ ಹಾಕಬೇಕು ಅಂದಿದ್ದಾರೆ. ನಾನು ಮೇಡಮ್ ಮೀಟೇ ಮಾಡಿಲ್ಲ. ನಾನು ಹಳ್ಳಿಲಿ ನಾನು ಮತ ಯಾಚನೆ ಮಾಡ್ತಾ ಇದ್ದೆ, ಬಂದು ಹೋಗಿದ್ದಾರೆ ಪಾಪ. ಆದ್ರೆ ಅವ್ರು ಈ ರೀತಿ ಬಿಸ್ನೆಸ್ ಮಾಡ್ತವ್ರೆ ಅಂತ ನಮ್ಗೇನು ಗೊತ್ತಿರಲಿಲ್ಲ. ಚಲನಚಿತ್ರ ರಂಗದಲ್ಲಿರ್ತಕ್ಕಂಥ ಯಾರೇ ಆಗಲಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಉಪಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ಗುರ್ಸ್ಕೊಂಡಿದ್ದಾರೆ ಅಂದ ಕಾರಣಕ್ಕೆ ಪಕ್ಷ ಯಾವುದೇ ಕಾರಣಕ್ಕೂ ಇದನ್ನು ಸಹಿಸೋದಿಲ್ಲ. ಇದೀಗ ಯಾವುದೇ ರೀತಿ ಬೆಂಬಲವನ್ನು ಕೂಡ ಕೊಡ್ತಾ ಇಲ್ಲ. ಈ ಮಾಫಿಯಾ ಬುಡ ಸಮೇತ ಕಿತ್ತಾಕೋ ತನಕ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಬೆಂಬಲವನ್ನು ಕೊಡುತ್ತೆ. ಡ್ರಗ್ಸ್ ಯಾರು ಮಾರಾಟ ಮಾಡ್ತಾರೆ, ಯಾರು ಸೇರ್ತಾರೆ, ಅವ್ರನ್ನೆಲ್ಲ ಕ್ರಿಮಿನಲ್ ಅಪರಾಧಿಗಳು ಹೆಂಗಿರ್ತಾರೆ ಒದ್ದು ಒಳಗಾಕುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾರೇ ಶಾಸಕರಿರಲಿ, BJP ಶಾಸಕರಿರಲಿ, ಕಾಂಗ್ರೆಸ್ ಶಾಸಕರಿರಲಿ, ಅವ್ರನ್ನ ಒದ್ದು ಒಳಗಾಕುವಂಥ ಕೆಲಸ ಮಾಡಬೇಕು. ಯಾರೇ ಡ್ರಗ್ಸನ್ನು ಯೂಸ್ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು. ಇನ್ನು ಡ್ರಗ್ಸ್ ವಿಚಾರವಾಗಿ ಹಾಸನದಲ್ಲಿ ಮಾತನಾಡಿದ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್, ಗಾಂಜಾ, ಅಫೀಮು ಮೂಲಕ ಸರ್ಕಾರ ವಿಷಯವನ್ನ ಡೈವರ್ಟ್ ಮಾಡ್ತಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಮಂಡ್ಯದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಚಿಲುವರಾಯ ಸ್ವಾಮಿ, ಯಾರೇ ಭಾಗಿಯಾಗಿರಲಿ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಬೇಕು ಎಂದಿದ್ದಾರೆ. ಅತ್ತ ಚಿತ್ರದುರ್ಗದಲ್ಲಿ ಮಾತನಾಡಿದ ಪರಿಷತ್ ಸದಸ್ಯ ರಘುವಾಚಾರ್, ಪಕ್ಷಾತೀತವಾಗಿ ಬೆಂಬಲಿಸುತ್ತೇವೆ, ಮಟ್ಟ ಹಾಕಿ ಎಂದಿದ್ದಾರೆ. ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಅತಿ ಹೆಚ್ಚಿನ ಸೋಂಕಿತರು ಇರ್ತಕ್ಕಂಥದ್ರಲ್ಲಿ ಒಬ್ಬೇ ಒಬ್ಬ ಮಂತ್ರಿ ಆಗ್ಲಿ, ಒಬ್ಬ ಮುಖ್ಯಮಂತ್ರಿ ಆಗ್ಲಿ ಮಾತಾಡ್ತಾ ಇಲ್ಲ. ಇಶ್ಯೂನೆಲ್ಲ ಎತ್ಕೊಂಡೋಗಿ ಎಲ್ಲಿಗೆ ಬಿಟ್ಟಿದ್ದಾರೆ ಅಂತ. ಯಾರೋ ಆಕ್ಟರ್ಸು ಗಾಂಜಾ ತಗೋತಾರೆ, ಅವ್ರ್ಯಾರೋ ಅಫೀಮ್ ತಗೋತಾರೆ, ಅವ್ರ್ಯಾರೋ ಡ್ರಗ್ಸ್ ತಗೋತಾರೆ. ಅವ್ರು ಡ್ರಗ್ಸ್ ತಗೊಂಡ್ರೆ ಪೊಲೀಸ್ ಅವರು ಅದಕ್ಕೆ ಕ್ರಮ ತಗೊಳಕ್ಕಿರ್ತಾರೆ. ಎಂಟೈರ್ ಸ್ಟೇಟ್ ಇದನ್ನ ಮಿಷನರಿನ ಡೈವರ್ಟ್ ಮಾಡಿ ಜನರ ಭಾವನೆನ, ಜನರನ್ನ
ದಿಕ್ ತಪ್ಪಿಸುವಂತ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಕೊರೋನಾ ಮುಕ್ತ ಹೇಗೆ ಮಾಡಬೇಕು ಅನ್ನೋದು ನಮಗೆ ಚಾಲೆಂಜ್ ಆಗಿದೆಯೋ, ಈ ಡ್ರಗ್ ಮಾಫಿಯನ್ನು ಮುಕ್ತ ಮಾಡಬೇಕಾದಂಥದ್ದು ಅನಿವಾರ್ಯ ಆಗಿದೆ. ಯಾರೇ ಇದ್ರೂ ಮುಲಾಜಿಲ್ದಲೆ ಸರ್ಕಾರ ಸೂಕ್ತವಾದಂಥ ಒಂದು ನಿರ್ಧಾರವನ್ನು ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ. 2-3 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಯಾರಾದರೂ ಇದ್ರೆ ನಮ್ಮ ಸರ್ಕಾರ ಬಹಳ ಚೆನ್ನಾಗಿದೆ. ಸರ್ಕಾರ ದಿಟ್ಟವಾದ ನಿರ್ಧಾರ ತಗೊಂಡಿದೆ. ಯಾರೇ ಬರಲಿ ಯಾರು ಇನ್ಫ್ಲೂಯೆನ್ಸ್ ಮಾಡೋ ಪ್ರಶ್ನೆ ಇಲ್ಲ. ಪಕ್ಷಾತೀತವಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಅದನ್ನು ಮತ ಹಾಕ್ತೀವಿ. ಅಕ್ಟೋಬರ್ 1ರಿಂದ ಸಿನಿಮಾ ಥಿಯೇಟರ್ ಓಪನ್ ಮಾಡುವಂತೆ ಚಿತ್ರತಂಡದ ಗಣ್ಯರು ಸಿಎಂಗೆ ಮನವಿ ಮಾಡಿದ್ರು. ಆ ಬಳಿಕ ಡ್ರಗ್ಸ್ ಕೇಸ್ ಬಗ್ಗೆ ಮಾತನಾಡಿದ ಶಿವಣ್ಣ ಎಲ್ಲದಕ್ಕೂ ದೇವರಿದ್ದಾನೆ ಎಂದಿದ್ದಾರೆ. ಯಶ್ ಮಾತನಾಡಿ, ಈ ದೇಹ ನಿಮ್ಮದಲ್ಲ, ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರುವ ಭಿಕ್ಷೆ. ಅಪ್ಪ ಅಮ್ಮನಿಗಾಗಿ ಗೌರವ ತರುವ ಕೆಲಸ ಮಾಡಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. It's too early to say about anything. Actually, it is not good also. ಯಾಕೆ ಒಂದು ಕಡೆಯಿಂದ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ನಾವು ಏನೋ ಮಾತಾಡೋಕೆ ಹೋಗಿ ಏನೋ ಇದಾಗಬಾರ್ದು. ಲೆಟ್ ಇಟ್ ವಿಲ್ ಹ್ಯಾಪನ್. ಯಾಕಂದರೆ ಎಲ್ಲದಕ್ಕೂ ದೇವರಿದ್ದಾನೆ. ನಿಮ್ಮ ಜೀವನ, ನಿಮ್ಮ ದೇಹ ನಿಮ್ದಲ್ಲ, ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು. ಓಕೆ, ಏನಾದರೂ ತಿನ್ಬೇಕಾದ್ರೆ ಒಳ್ಳೇದು ಅವ್ರಿಗೆ ತಿನ್ನೋಕ್ಕಿದೆಯೋ ಇಲ್ವೋ, ಬೆಸ್ಟ್ ಊಟ ತಂದ್ಬಿಟ್ಟು ಮಕ್ಳಿಗೆ ತಿನ್ಸಿ ಬೆಳೆಸಿರ್ತಾರೆ. ಯಾವುದೋ ಈ ದರಿದ್ರ ಡ್ರಗ್ಸ್ಗಳು ಮತ್ತೊಂದು ಅಂತ ನೀವೇನೋ ತಗೊಂಡು ಹಾಳಾದರೆ ಅದು ನಿಮ್ಮ ರೈಟ್ಸ್ ಅಲ್ಲ. ಅದು ನಿಮ್ಮ ದೇಹ ನಿಮ್ದಲ್ಲ, ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಭಿಕ್ಷೆ. ಮರ್ಯಾದೆಯಿಂದ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಗೌರವ ಥರ ಕೆಲಸ ಮಾಡಿ ಇಂಥ ದುಶ್ಚಟಗಳನ್ನೆಲ್ಲ ಬಿಡಿ. ಈ ನಡುವೆ ಡ್ರಗ್ಸ್ ಕೇಸಲ್ಲಿ ಕೇವಲ ನಟಿಯರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ನಟಿ ಪಾರುಲ್ ಯಾದವ್ ಟ್ವೀಟ್ ಮಾಡಿದ್ದಾರೆ. ಪಾರುಲ್ಗೆ ನಟಿ ಶ್ರುತಿ ಹರಿಹರನ್ ದನಿ ಕೂಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ವಿಚಾರವಾಗಿ ಇಷ್ಟೆಲ್ಲ ಬಿರುಸಿನ ತನಿಖೆ ಆಗ್ತಾ ಇದ್ರೂ ಡ್ರಗ್ಸ್ ಪೆಡ್ಲರ್ಗಳು ಮಾತ್ರ ದಂಧೆಯನ್ನ ನಿಲ್ಲಿಸಿಲ್ಲ. ಎಲೆಕ್ಟ್ರಿಕಲ್ ವಸ್ತುವಿನ ಜೊತೆಗೆ ಬೆಲ್ಜಿಯಂನಿಂದ ಭಾರತಕ್ಕೆ ಡ್ರಗ್ಸ್ ಪಾರ್ಸಲ್ ಬಂದಿದೆ. ಅಂತಾರಾಷ್ಟ್ರೀಯ ಕೊರಿಯರ್ ಕೇಂದ್ರದಲ್ಲಿ ಸುಮಾರು 1 ಕೋಟಿಗೂ ಅಧಿಕ ಮೌಲ್ಯದ ಎಂಡಿಎಂಎ ಮಾತ್ರೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಮಧ್ಯೆ ಪ್ರಶಾಂತ್ ಸಂಬರಗಿ ವಿರುದ್ಧ ಚಾಮರಾಜಪೇಟೆ ಶಾಸಕ ಜಮೀರ್ ಅಹ್ಮದ್ ದೂರು ಕೊಟ್ಟಿದ್ದಾರೆ. ವಿನಾಕಾರಣ ಡ್ರಗ್ಸ್ ಕೇಸಲ್ಲಿ ಪ್ರಶಾಂತ್ ಸಂಬರಗಿ ತಮ್ಮ ಹೆಸರು ಪ್ರಸ್ತಾಪಿಸಿ ತೇಜೋವಧಿಗೆ ಯತ್ನಿಸುತ್ತಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಎಂಎಲ್ಎ ದೂರಿನನ್ವಯ ಎನ್ಸಿಆರ್ ದಾಖಲಿಸಿದ ಪೊಲೀಸರು ನಾಳೆ ಕೋರ್ಟ್ ಅನುಮತಿ ಪಡೆದು ಎಫ್ಐಆರ್ ದಾಖಲಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಾಜ್ಪೂತ್ ಪ್ರೇಯಸಿ ನಟಿ ರಿಯಾ ಚಕ್ರವರ್ತಿಯನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ರಿಯಾ ಪರ ವಕೀಲರು ಸಲ್ಲಿಸಿದ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ರಿಯಾನನ್ನ ಮುಂಬೈನ ಬೈಕುಲ್ಲಾ ಜೈಲಿನಲ್ಲಿ ಸ್ಥಳಾಂತರ ಮಾಡಲಾಗಿದೆ. ಸೆಪ್ಟೆಂಬರ್ 22ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಪೊಲೀಸರು ರಿಯಾ, ಆಕೆಯ ಪೋಷಕರಾದ ಇಂದ್ರಜಿತ್, ಸಂಧ್ಯಾ ಚಕ್ರವರ್ತಿ, ಸಹೋದರ ಶೋಯಕ್ ಚಕ್ರವರ್ತಿಯು ಅವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಿಸಿದರು. ರಾಜಧಾನಿ ಬೆಂಗಳೂರು ಒಂದೇ ಒಂದು ಮಳೆಗೆ ನಲುಕು ಹೋಗಿದೆ. 4-5 ಗಂಟೆಗಳಷ್ಟು ಕಾಲ ಸುರಿದ ಮಳೆಗೆ ಬೆಂಗಳೂರಲ್ಲಿ ಪ್ರವಾಹ ಎದುರಾಗಿತ್ತು. ಅದರಲ್ಲೂ ಹೊರಮಾವು, ಹೆಣ್ಣೂರಿನಲ್ಲಂತೂ ಮನೆಗಳಿಗೆ ನೀರು ನುಗ್ಗಿ ಜನ ಇಡೀ ದಿನ ಮನೆಯಿಂದ ಹೊರಗೆ ಕಾಲ ಕಳೆದ್ರು. ವಾಹನಗಳು ನೀರಲ್ಲಿ ಮುಳುಗಿ ಹೋಗಿದ್ವು. ಮಳೆ ಸೃಷ್ಟಿಸಿದ ಅವಾಂತರ ಹೇಗಿತ್ತು ಅನ್ನೋ ರಿಪೋರ್ಟ್ ಇಲ್ಲಿದೆ ನೋಡಿ. ರಣ ಮಳೆಗೆ ಬೆಚ್ಚಿದ ಬೆಂಗಳೂರು, ಮನೆಗಳಿಗೆ ನೀರು ನುಗ್ಗಿ ಜನರ ಪರದಾಟ. ಎಲ್ಲೆಲ್ಲೂ ಮಳೆ ಮಳೆ ಮಳೆ. ರಸ್ತೆಗಳಲ್ಲೇ ನಿಂತ ಮಳೆ ನೀರು, ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿದ ನೀರು. ರಾತ್ರಿ ಇಡೀ ಮಳೆಯಿಂದ ಪರದಾಡ್ತಾ ಇರೋ ಜನ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಒಂದೇ ರಾತ್ರಿಯ ದುಸ್ಥಿತಿ. ಉದ್ಯಾನ ನಗರಿ ಎನಿಸಿಕೊಂಡ ಬೆಂಗಳೂರು ಒಂದೇ ರಾತ್ರಿ ಸುರಿದ ಭಾರೀ ಮಳೆಗೆ ಬೆಚ್ಚಿ ಬೆದಿದೆ. ಬೆಂಗಳೂರು ರಾತ್ರಿ ಮಲೆನಾಡು ಪ್ರದೇಶದಂತಾಗಿದ್ದು ಸತತ 4-5 ಗಂಟೆಗಳ ಕಾಲ ಎಡಬಿಡದೆ ಮಳೆ ಸುರಿಯಿತು. ಮೆಜೆಸ್ಟಿಕ್, ಯಶವಂತಪುರ, ಮಲೇಶ್ವರಂ, ಪೀಣ್ಯ, ಯಲಹಂಕ, ಕೆಆರ್ಪುರಂ, ಜೆಸಿ ನಗರ, ಹೊರಮಾವು ಸೇರಿದಂತೆ ಹಲವು ಏರಿಯಾಗಳಲ್ಲಿ ಮಳೆ ಸುರಿದು ಭಾರೀ ರಾದ್ಧಾಂತ ಸೃಷ್ಟಿಸಿತ್ತು. ತಗ್ಗು ಪ್ರದೇಶಗಳೆಲ್ಲ ಮುಳುಗಡೆಯಾಗಿ ಪ್ರವಾಹ ಸ್ಥಿತಿ ಉಂಟಾಗಿತ್ತು. ಎಚ್ಬಿಆರ್ ಲೇಔಟ್, ಹೊರಮಾವು ಪ್ರದೇಶದಲ್ಲಿ ಹೊರಮಾವಿನಲ್ಲಿ ಮಳೆ ನೀರು, ರಾಜಕಾಲುವೆ ನೀರು ಮನೆಗಳಿಗೂ ನುಗ್ಗಿ ನಿವಾಸಿಗಳು ರಾತ್ರಿ ಇಡೀ ಪರದಾಡಿದ್ರು. ಹೊರಮಾವು ಪ್ರದೇಶ ನೆರೆಪೀಡಿತ ಪ್ರದೇಶವಾಗಿತ್ತು. ರಾಜಕಾಲುವೆ ನೀರೆಲ್ಲ ಮನೆಯೊಳಗೆ ನುಗ್ಗಿದೆ. ಬೆಳಗ್ಗೆ ಹೊರಮಾವು ವಾರ್ಡ್ಗೆ ಸಚಿವ ಭೈರತಿ ಬಸವರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರಾಜಕಾಲುವೆ ಒತ್ತುವರಿಯಾಗಿರೋದ್ರಿಂದ ಇಷ್ಟೆಲ್ಲ ಅನಾಹುತ ಆಗ್ತಾ ಇರೋದ್ರಿಂದ ನಿರ್ದಾಕ್ಷಿಣ್ಯವಾಗಿ ಒತ್ತುವರಿ ತೆರವು ಮಾಡಲು ಸಚಿವರು ಸೂಚಿಸಿದ್ರು.
ಅಲ್ಲದೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸೋದಾಗಿಯೂ ಹೇಳಿದ್ರು. ಈ ಭಾಗದಲ್ಲಿ ಬರ್ತಕ್ಕಂಥ ನೀರು ಇಡೀ ಈ ಕಡೆ ಬೆಂಗಳೂರು ಅರ್ಧ ನೀರು, ಈ ಕಡೆ ಹೆಬ್ಬಾಳ ವ್ಯಾಲಿಯಿಂದ ಬರ್ತಕ್ಕಂಥ ನೀರು, ಈ ಎರಡೂ ಕೂಡ ಇವತ್ತು ಹೆವಿಯಾಗಿ ಇವತ್ತು ಅನೇಕ ಮನೆಗಳಿಗೆ ಅನಾಹುತ ಆಗಿದೆ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ವಿ. ರೈಲ್ವೆ ಬ್ರಿಡ್ಜ್ ಕೆಳಗಡೆ ಒಂದು ವೆಂಟ್ ತುಂಬ ಸಣ್ಣದಾಗಿರೋದ್ರಿಂದ ಏನಾಗಿದೆ, ಈ ಅನಾಹುತಗಳಾಗ್ತಾ ಇದೆ. ಆ ವೆಂಟನ್ನ ಇವತ್ತು ದೊಡ್ಡದು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ ಈಗ ಆಲ್ರೆಡಿ ಆಯುಕ್ತರು ಮಾತಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ. 2-3 ದಿವಸದಲ್ಲಿ ಆ ಏನು ಇದಿದೆ ಅದನ್ನ ಹೊಡೆದಾಕಂತ ಕೆಲಸ ಮಾಡ್ತಾ ಇದ್ವಿ. ಹೊಡೆದಾಕಿದ ಮೇಲೆ ಈ ನೀರು ಸರಾಗವಾಗಿ ಹರಿದು ಹೋಗ್ತದೆ. ಹೆಣ್ಣೂರು ಬಂಡೆ ರಸ್ತೆಯಲ್ಲಿ ಮನೆಯೊಳಕ್ಕೆಲ್ಲ ನೀರು ನುಗ್ಗಿದೆ. ಪ್ರಾಣಿ ಪಕ್ಷಿಗಳು ಪರದಾಡುವಂತಾಗಿತ್ತು. ವಾಹನದೊಳಕ್ಕೂ ನೀರು ನುಗ್ಗಿ ವಾಹನ ಮಾಲೀಕರು ಪರದಾಡಿದ್ರು. ಹೆಣ್ಣೂರು ಅಗರ ಮುಖ್ಯ ರಸ್ತೆಯಲ್ಲಿರೋ ಶ್ರೀ ಸಾಯಿ ದೇವಾಲಯ ಕೂಡ ಸಂಪೂರ್ಣ ಜಲಾವೃತಗೊಂಡಿತ್ತು. ಜನರಿಗೆ ಮಲಗೋಕು ಆಗದೆ ರಾತ್ರಿಯಿಡೀ ಮಕ್ಕಳು ಮಹಿಳೆಯರು ಹೊರಗಡೆಯೇ ಇರುವಂತಾಗಿತ್ತು. ವಾಹನಗಳೆಲ್ಲವೂ ನೀರಿನಲ್ಲಿ ಮುಳುಗಿ ಹೋಗಿದ್ವು. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಕೂಡ ಮಳೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬೆಂಗಳೂರಿನಲ್ಲಿ ಭಾರೀ ಮಳೆಗೆ ಪ್ರವಾಹ ಸ್ಥಿತಿ ಉಂಟಾದ ಬಗ್ಗೆ ಸಿಎಂ ಯಡಿಯೂರಪ್ಪ ಮಂಜುನಾಥ್ ಪ್ರಸಾದ್ರಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ. ಸಮಸ್ಯೆಗೆ ತಕ್ಷಣ ಸ್ಪಂದಿಸುವಂತೆ ಸಿಎಂ ಸೂಚನೆ ನೀಡಿದ್ದಾರೆ. ತಗ್ಗು ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಹೆಚ್ಚುವರಿ ಸಿಬ್ಬಂದಿ ನಿಯೋಜಿಸುವಂತೆಯೂ ಸೂಚನೆ ನೀಡಿದ್ದಾರೆ. ಮಳೆ ಬಗ್ಗೆ ಮಾಹಿತಿ ನೀಡಿದ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್, ರಾತ್ರಿ 15 ವಾರ್ಡ್ಗಳಲ್ಲಿ 140 ಮಿಲಿಮೀಟರ್ ಮಳೆಯಾಗಿದ್ರೆ 50 ವಾರ್ಡ್ಗಳಲ್ಲಿ 100 ಮಿಲಿಮೀಟರ್ ಮಳೆಯಾಗಿದೆ. 19 ತಗ್ಗು ಪ್ರದೇಶಗಳಲ್ಲಿ ಹೆಚ್ಚು ಹಾನಿಯಾಗಿದೆ ಅಂತ ಮಾಹಿತಿ ನೀಡಿದ್ರು. 15 ವಾರ್ಡ್ಗಳಲ್ಲಿ 100 ಮಿಲಿಮೀಟರ್ಗಿಂತ 140 ಮಿಲಿಮೀಟರ್ ಅಷ್ಟು ಮಳೆಯಾಗಿದೆ. ಇನ್ನೊಂದು 20 ವಾರ್ಡ್ಗಳಲ್ಲಿ 50ರಿಂದ 100 ಮಿಲಿಮೀಟರ್ ಅಷ್ಟು ಮಳೆಯಾಗಿದೆ. ಈ ಮಳೆ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು 19 ಜಾಗದಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಏನಿದೆ ಈ ತರದಲ್ಲಿ ಎಫೆಕ್ಟ್ ಆಗಿದೆ. ಒತ್ತುವರಿ ಮಾಡ್ಕೊಂಡಿರುವಂತ ಜಾಗದಲ್ಲೆಲ್ಲ ಇದು ಟೋಟಲ್ ಮಣ್ಣೆಲ್ಲ ತುಂಬಿ ಅದನ್ನ ಏನೋ ಬೆಳೆಸ್ತಾ ಇದ್ದಾರೆ. ಅವುಗಳನ್ನೆಲ್ಲ ಒಡೆದಾಕೋದಕ್ಕೆ ಹೇಳಿದ್ದೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇವತ್ತು ಸ್ಕೆಚ್ಗಳು ಕೊಡ್ತಾ ಇದ್ದಾರೆ. ಒತ್ತುವರಿ ಮಾಡ್ಕೊಂಡಿರೋ ಜಾಗಗಳನ್ನೆಲ್ಲ ತೆರವುಗೊಳಿಸಿ ಕಾಲುವೆ ಮಾಡದ ಅಂದ್ರೆ ನೀರೆಲ್ಲ ಸರಾಗವಾಗಿ ಹರಿಯುತ್ತೆ. ಜಯನಗರ, ಬಸವನಗುಡಿ, ವಸಂತನಗರ ಸೇರಿದಂತೆ ಅಲ್ಲಲ್ಲಿ ಗಿಡ ಮರಗಳು ಉರುಳಿ ಬಿದ್ದಿದ್ವು. ಬಿಬಿಎಂಪಿ ಸಿಬ್ಬಂದಿ ಇಂದು ಮರಗಳನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನ ಹಲವೆಡೆ ಜೋರ್ ಮಳೆ ಉಂಟಾದ ಹಿನ್ನೆಲೆಯಲ್ಲಿ ಅರ್ಕಾವತಿ ನದಿ ಮೈದುಂಬಿ ಹರಿದಿದೆ. ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಭಾರೀ ನೀರು ಹರಿದು ಬಂದಿದೆ. ಇನ್ನು ರಾತ್ರಿ ಸುರಿದ ಮಳೆಗೆ ಚಿಕ್ಕಬಾಣಾವರದ ದ್ವಾರಕಾ ನಗರದ ಶಿವ ದೇವಾಲಯ ಕೂಡ ಜಲಾವೃತಗೊಂಡಿತ್ತು. ಸ್ಥಳಕ್ಕೆ ದಾಸರಹಳ್ಳಿ ಶಾಸಕ ಆರ್ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಇನ್ನು ಬೆಂಗಳೂರಷ್ಟೇ ಅಲ್ಲ, ಮೈಸೂರು, ತುಮಕೂರು, ಚಿತ್ರದುರ್ಗ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲೂ ಭಾರೀ ಪ್ರಮಾಣದ ಮಳೆಯಾಗಿದೆ. ಚಿತ್ರದುರ್ಗದಲ್ಲಿ ಭಾರೀ ಮಳೆಯಾಗಿದ್ದು ಕೆರೆಕಟ್ಟೆಗಳು ಭರ್ತಿಯಾಗಿವೆ. ಹಲವೆಡೆ ಪ್ರವಾಹ ಸ್ಥಿತಿ ಇದ್ದು ಹೊಲ ಗದ್ದೆಗಳು ಮನೆಗಳ ಒಳಗೂ ನೀರು ನುಗ್ಗಿ ಜನ ಪರದಾಡಿದ್ರು. ಇನ್ನು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಜಾಜೂರು ಗ್ರಾಮದಲ್ಲಿ ಮಳೆಯಿಂದ ಗೋಡೆ ಕುಸಿದು ಓರ್ವ ಬಾಲಕಿ ಮೃತಪಟ್ಟಿದ್ದಾಳೆ. ದಾವಣಗೆರೆಯಲ್ಲೂ ಭಾರೀ ಪ್ರಮಾಣದ ಮಳೆಯಾಗಿದೆ. ರಾತ್ರಿ ಸುರಿದ ಮಳೆಗೆ ಜಮೀನು ಜಲಾವೃತಗೊಂಡಿದೆ. ಭತ್ತ, ತೆಂಗು, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ಮುಳುಗಡೆಯಾಗಿದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಮಳೆ ಆರ್ಭಟಕ್ಕೆ ದಾವಣಗೆರೆಯ ಕಬ್ಬೂರಿನ 3 ಮನೆಗಳಿಗೆ ಹಾನಿಯಾಗಿದೆ. ಸಂಕ್ಲಿಪುರ ಗುಳದಹಳ್ಳಿ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆಯಾಗಿದೆ. ಗದಗ, ಹುಬ್ಬಳ್ಳಿ, ವಿಜಯಪುರದಲ್ಲೂ ಭಾರೀ ಮಳೆಯಾಗಿದೆ. ವಿಜಯಪುರದಲ್ಲಿ ಡೋಣಿ ನದಿ ತುಂಬಿ ಹರಿತಾ ಇದೆ. ಈ ವೇಳೆ ಎತ್ತಿನ ಗಾಡಿಯೊಂದು ನದಿಯಲ್ಲಿ ಸಿಲುಕೊಂಡಿದ್ದು ಸ್ಥಳೀಯರೆಲ್ಲ ಸೇರಿ ಎತ್ತುಗಳನ್ನು ರಕ್ಷಿಸಿದ್ರು. ಇನ್ನು ಮಡಿಕೇರಿಯಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಭಾಗಮಂಡಲ, ತಲಕಾವೇರಿ, ನಾಪೋಕ್ಲು, ಮಡಿಕೇರಿ ಸೇರಿದಂತೆ ಕೊಡಗಿನ ಹಲವೆಡೆ 1 ಗಂಟೆಗೂ ಹೆಚ್ಚು ಸಮಯ ಧಾರಾಕಾರ ಮಳೆಯಾಗಿದೆ. ಬೆಂಗಳೂರು ಸೇರಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇನ್ನು 2 ದಿನ ಭಾರೀ ಮಳೆಯಾಗುವ ಸಂಭವ ಇದೆ. ಮಂಗಳೂರು, ಉಡುಪಿಯಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಕಳೆದೊಂದು ಗಂಟೆಯಿಂದ ಜೋರಾಗಿ ಮಳೆ ಸುರಿತಾ ಇದೆ. ಮೆಜೆಸ್ಟಿಕ್, ಮಾರುಕಟ್ಟೆ, ಬಸವನಗುಡಿ, ರಾಜಾಜಿನಗರ, ಮಲ್ಲೇಶ್ವರಂ ಸುತ್ತಮುತ್ತ ಮಳೆಯಾಗ್ತಾ ಇದೆ. ಬಸವನಗುಡಿ, ಮಡಿವಾಳ, ಚಾಮರಾಜಪೇಟೆ, ಜಯನಗರ ಸೇರಿದಂತೆ ಅನೇಕ ಕಡೆ ಜೋರಾಗಿ ಮಳೆ ಸುರಿತಾ ಇದ್ದು ಅನೇಕ ರಸ್ತೆಗಳಲ್ಲಿ ನೀರು ತುಂಬ ಹರಿತಾ ಇದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನೆಲಮಂಗಲ ಭಾಗದಲ್ಲೂ ಜೋರಾಗಿ ಮಳೆಯಾಗ್ತಾ ಇದೆ. ದಾಸರಹಳ್ಳಿ, ಮಲಸಂದ್ರ, ಮಾದನಾಯಕನಹಳ್ಳಿ, ಚಿಕ್ಕಬಾಣಾವರ, ಬಾಗಲಕೋಟೆ ಸೇರಿದಂತೆ ವಿವಿಧ ಕಡೆ ವರುಣನ ಆರ್ಭಟ ಜೋರಾಗಿದ್ದು ಇದೀಗ ಸ್ವಲ್ಪ ಮಳೆ ಪ್ರಮಾಣ ತಗ್ಗಿದೆ. ಇನ್ನು ಇವತ್ತು ಕೂಡ ಕೊರೋನಾ ಮಹಾಸ್ಫೋಟ ಆಗಿದೆ. ರಾಜ್ಯದಲ್ಲಿ ಎಷ್ಟು ಜನ ಪಾಸಿಟಿವ್ ಬಂದಿದೆ, ಎಷ್ಟು ಜನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರು, ಇನ್ನು ಇವತ್ತು ಕೊರೋನಾದಿಂದ ಎಷ್ಟು ಜನ ಮೃತಪಟ್ಟಿದ್ದಾರೆ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಚಿಕ್ಕ ಬ್ರೇಕ್ ಆದ್ಮೇಲೆ
ಲಡಾಖ್ ರಾಜ್ಯದಲ್ಲಿ ಇಂದು 9,540 ಮಂದಿ ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಸೋಂಕಿನ ಪ್ರಮಾಣದಂತೆ ಚೇತರಿಕೆ ಪ್ರಮಾಣವು ಏರಿಕೆಯಾಗಿದೆ. 6,860 ಜನ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಇಂದು ಒಂದೇ ದಿನ 128 ಮಂದಿ ಅಸುನೀಗಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾನೆ ಇದ್ದು ಇಂದು ಒಂದೇ ದಿನ 3,419 ಮಂದಿಗೆ ಪಾಸಿಟಿವ್ ದೃಢಪಟ್ಟಿದೆ. 41 ಜನ ಸೋಂಕಿಗೆ ಸಾವನ್ನಪ್ಪಿದ್ದು 1,171 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಲಡಾಖ್ನ ಭಾರತ ಚೀನಾ ಗಡಿಯಲ್ಲಿ ಸಂಘರ್ಷ ಮತ್ತಷ್ಟು ಗಂಭೀರ ಆಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಯುದ್ಧ ನಡೆಯಬಹುದು ಅನ್ನೋ ಪರಿಸ್ಥಿತಿ ಇದೆ. ಪೂರ್ವ ಲಡಾಖ್ ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಆ ಕಡೆಯಿಂದ ಚೀನಾದಿಂದ ಹೆಚ್ಚಿನ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಆದರೆ ಚೀನಾದ ಸೈನಿಕರ ನಿಯೋಜನೆ ಯುದ್ಧ ತಂತ್ರವಲ್ಲ, ಕಾರ್ಯತಂತ್ರ ಅಂತ ಕೇಂದ್ರ ಸರ್ಕಾರದ ಉನ್ನತ ಮೂಲಗಳು ಹೇಳಿದೆ. ಹೀಗಾಗಿ ಸದ್ಯದ ಪರಿಸ್ಥಿತಿ ಯುದ್ಧದ ತನಕ ಹೋಗಿಲ್ಲ ಅಂತ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ಸದ್ಯ ಪೂರ್ವ ಲಡಾಖ್ನ ಫಿಂಗರ್ ಫೋರ್ ಪ್ರದೇಶದ ಭಾರತ ಸುಪರ್ದಿಯಲ್ಲಿದೆ. 100 ಮೀಟರ್ ಅಂತರದಲ್ಲಿ ಭಾರತ ಹಾಗೂ ಚೀನಾ ಯೋಧರು ಮುಖಾಮುಖಿಯಾಗಿ ನಿಂತಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ಬಿಗ್ ಸ್ಟೋರಿ ಪ್ರಸಾರವಾಗಿದೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.